श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ಸಮುದ್ಭವಿಜಯ ದಶಮಸರ್ಗದಲ್ಲಿ 13ನೇ ಶ್ಲೋಕ. ನಿರ್ವಿಕಾರ ಚರಿತೋಪಿ ಪರೀತಃ ಕ್ರೂರ ಕಿಂಕರ ಸಹಸ್ರತಯೇನ ಸವ್ರಜನ್ನುದಲ ಸಜ್ಜಗದೀಶಃ ಸಿಂಹರಾಡಿವ ಶೃಗಾಲ ಸಮೂಹೇ. ನಿರ್ವಿಕಾರ ಚರಿತಃ ಅಪಿ ಪರೀತಃ ಕ್ರೂರ ಕಿಂಕರ ಸಹಸ್ರತಯೇನ ಸಹ ವ್ರಜನ್ ಉದಲಸತ್ ಜಗದೀಶಃ ಸಿಂಹರಾಡ್ ಇವ ಶೃಗಾಲ ಸಮೂಹೇ. ಜಗದೀಶಃ ಜಗನ್ನಿಯಾಮಕರಾದ ಸಹ ಶ್ರೀಮನ್ ಮಧ್ವಾಚಾರ್ಯರು ಕ್ರೂರ ಕಿಂಕರ ಸಹಸ್ರತಯೇನ, ಆ ತುರುಷ್ಕರಾಜನ ಭಟರು ಅವರು ಸಾವಿರಾರು ಜನ ಇದ್ದರು. ಸಹಸ್ರತಯಂ ಆದರೂ ಕೂಡ ಕಿಂಕರ ಭಯಂಕರವಾದವರು, ಸಾಮಾನ್ಯರಲ್ಲ, ಅನೇಕ ಆಯುಧಗಳನ್ನ ಇಟ್ಕೊಂಡವರಾಗಿ ಸಾವಿರಾರು ಜನ ಸುತ್ತ ಇದ್ದಾರೆ. ಪರಿತೋಪಿ ಆವೃತಃ ಅಪಿ, ಅಷ್ಟೆಲ್ಲ ಜನ ಆವೃತರಾಗಿ ಇದ್ರೂ ಕೂಡ ನಿರ್ವಿಕಾರ ಚರಿತಃ, ಆಚಾರ್ಯರಿಗೆ ಭಯ ಕಂಪಾದಿ ಯಾವುದೂ ಇಲ್ಲ. ಅಂತಹ ವಿಕಾರ ರಹಿತರಾಗಿ ಆಚಾರ್ಯರು ವ್ರಜನ್ ಉದಾಹರಣೆ ಸತ್ ಹೋಗುತ್ತಾ ಶೋಭಿಸ್ತಾ ಇದ್ರು. ಗಂಗಾ ನದಿಯನ್ನ ದಾಟಿ ಶೋಭಿಸ್ತಾ ಇದ್ರು. ಅದು ಹೇಗಿತ್ತು ಹಾಗೆ ಅಂದ್ರೆ, ಶೃಗಾಲ ಸಮೂಹೆ, ನರಿಗಳ ಮಧ್ಯದಲ್ಲಿ ಸಿಂಹರಾಡಿವ, ಮೃಗೇಂದ್ರ ಶ್ರೇಷ್ಠ ಸಿಂಹ ಇದ್ದಂಗೆ. ಸಾವಿರಾರು ನದಿಗಳು ಸುತ್ತ ಇದ್ರೆ ಸಿಂಹಕ್ಕೆ ಭಯ ಇರ್ತದೇನೋ? ಸಿಂಹಕ್ಕೆ ಭಯ ಇರೋದಿಲ್ಲ. ಹೇಗೋ ಅದೇ ತರ ಸಾವಿರಾರು ಭಟರು ಇದ್ರೂ ಕೂಡ ಶ್ರೀಮನ್ ಮಧ್ವಾಚಾರ್ಯರಿಗೆ ಯಾವ ಭಯ ಕಂಪನಾದಿಗಳು ಇಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಪ್ರಕಂಪ್ಯ ವಪುಷಂ ಸುರೈಃ ಸಿಂಹ ಸಂಹನನಮೇನ ಮುನ್ನತಂ ಪ್ರಾಪ್ತಮಾತ್ಮನಗರಾಂತಿಕಂ ನೃಪಃ ಪ್ರೇಕ್ಷ್ಯ ಸೌಧ ಶಿಖರೆ ಸ್ಥಿತೋ ಬ್ರವೀತ್. ಅಪ್ರಕಂಪ್ಯ ವಪುಷಂ ಸುರಾಸುರೈಃ ಸಿಂಹ ಸಂಹನನಂ ಏನಂ ಉನ್ನತಂ ಪ್ರಾಪ್ತಂ ಆತ್ಮನಗರಾಂತಿಕಂ ನೃಪಃ ಪ್ರೇಕ್ಷ್ಯ ಸೌಧಶಿಖರೆ ಸ್ಥಿತಃ ಅಬ್ರವೀತ್. ಸೌಧಶಿಖರೆ, ಸೌಧಸ್ಯ ರಾಜಸದನಸ್ಯ ಶಿಖರೆ ಉಪರಿಭಾಗೆ. ಅಂದ್ರೆ ಆ ತುರುಷ್ಕ ರಾಜ ಇದನ್ನ ನೋಟ್ ಮಾಡ್ತಾ ಇದ್ದಾನೆ. ಆಚಾರ್ಯರು ಬರೋದು, ಕಿಂಕರರು ಅಂದ್ರೆ ತನ್ನ ಭಟರು ಸುತ್ತುವರೆದದ್ದು ಎಲ್ಲವನ್ನು ತನ್ನ ಮನೆಯ ಉಪ್ಪರಿಗೆ, ಬಾಲ್ಕನಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಆ ರಾಜ, ಆ ತುರುಷ್ಕ ರಾಜ. ಸೌಧಶಿಖರೆ ಸ್ಥಿತಃ ನೃಪಃ ತುರುಷ್ಕ ರಾಜಃ ಸುರಾಸುರೈಃ ಸಿಂಹ ಸಮ್ಮನನಂ ಅಪ್ರಕಂಪ್ಯಂ ಅದೃಶ್ಯಂ ವಪುಃ. ದೇವತೆಗಳಿಂದ, ಅಸುರರಿಂದ, ಯಾರಿಂದಲೂ ಕೂಡ ಅಲ್ಗಾಡಿಸ್ಲಿಕ್ಕಾಗದೇ ಇರುವ ಶರೀರ ಆಚಾರ್ಯರ ಶರೀರ. ಅಂದ್ರೆ ಅದು ಹಾಗೆ ಹನುಮಂತನ ವಿಚಾರದಲ್ಲಿ ನೋಡ್ತೀವಿ. ರಾವಣ ಏನೇ ಮಾಡಿದ್ರು ಕೂಡ ಆ ಹನುಮಂತನ ಅಲ್ಗಾಡಿಸ್ಲಿಕ್ಕೆ ಆಗಿಲ್ಲವಂತ. ಅಂತಹ ಅದ್ಭುತ ಧೈರ್ಯ, ಶೌರ್ಯ, ಪರಾಕ್ರಮ. ಅಪ್ರಕಂಪ್ಯ ವಪುಷ ಅಂತ ಶ್ರೀಮನ್ ಮಧ್ವಾಚಾರ್ಯರು ಸಿಂಹ ಸಮ್ಮನನಂ ಪರಾಂಗರೂಪಯುಕ್ತಂ ಅತಿ ಸುಂದರಂ, ಸುಂದರವಾದ ರೂಪ ಇರತಕ್ಕವರು. ಉನ್ನತಂ ಪ್ರಾಂಶುಂ ಏನಂ ಶ್ರೀಮಧ್ವಂ, ಉನ್ನತಂ ದೀರ್ಘವಾದ ದೇಹ, ಎತ್ತರವಾದ ಶರೀರ. ಅಂತ ಶರೀರ ಇರತಕ್ಕ ಮಧ್ವಾಚಾರ್ಯರನ್ನ ಆತ್ಮನಗರಾಂತಿಕಂ, ತನ್ನ ಪಟ್ಟಣದ ಸಮೀಪದಲ್ಲಿ ಇರುವುದನ್ನ ಕಂಡು, ಪ್ರಾಪ್ತಂ ಆಗತಂ ಬಂದದ್ದನ್ನ ಪ್ರೇಕ್ಷ್ಯ ನೋಡಿ, ಅಬ್ರವಿ ಆ ಶ್ರೀಮನ್ ಮಧ್ವಾಚಾರ್ಯರ ಹತ್ರ ಆ ತುರುಷ್ಕ ರಾಜ ಮಾತಾಡ್ತಾನೆ. ಅಂದ್ರೆ ಆಚಾರ್ಯರ ಆ ಶರೀರ ಕಾಂತಿಯನ್ನು ನೋಡಿ ಅವನಿಗೆ ಆಶ್ಚರ್ಯ ಆಯ್ತು. ಎಂಥ ಆಶ್ಚರ್ಯಕಾರವಾದ ವ್ಯಕ್ತಿ, ಏನು ಭಯ ಕಂಪನ ಯಾವುದೂ ಇಲ್ಲ. ತನ್ನ ನಗರಕ್ಕೆ ಬಂದದ್ದು ಆಶ್ಚರ್ಯವಾಯ್ತು. ಆ ರಾಜ ಆಚಾರ್ಯರನ್ನು ನೋಡಿ ಹೇಳಿದಂತೆ. ಏನ್ ಹೇಳಿದ? ರಿಪುನೃಪ ಪ್ರಣಿಧಿ ಪ್ರತಿಶಂಕಯ ಪಥಿಕ ಪಾಟನ ಕರ್ಮಣಿ ದೀಕ್ಷಿತೈಃ ಸುಮುಖ ಮೇ ಪುರುಷೈಃ ಪರುಷೈಃ ಕಥಂ ಯಮಭಟೈರಿಪನಾಸಿ ವಿಹಿಂಸಿತಃ. ರಿಪುನೃಪ ಪ್ರಣಿಧಿ ಪ್ರತಿಶಂಕಯ ಪಥಿಕ ಪಾಟನ ಕರ್ಮಣಿ ದೀಕ್ಷಿತೈಃ ಸುಮುಖ
ಮೇ ಪುರುಷೈಃ ಪರುಷೈಃ ಕಥಂ ಯಮಭಟೈಃ ಇವ ನ ಅಸಿ ವಿಹಿಂಸಿತಃ. ಸುಂದರವಾದ ಶೋಭನವಾದ ಉಳ್ಳವರೇ, ಹೆಸರು ಹೇಳಿಲ್ಲ, ಹೇ ಸುಮುಖ ಅಂತ ಸಂಬೋಧನೆ ಮಾಡ್ತಾರೆ ನೋಡಿ. ಶೋಭಿಸ್ತಾ ಇರತಕ್ಕ ಮುಖ ಉಳ್ಳವರಾದವರೇ, ಹಾಗೆ ಅಂತ. ಪ್ರಸನ್ನಂ ಮುಖಂ ರಿಪು ನೃಪ ಪ್ರಣಿಧಿ ಪ್ರತಿಶಂಕಯ. ರಿಪು ಅಂದ್ರೆ ಶತ್ರುಗಳು. ರಿಪು ನೃಪ ತಸ್ಯ ಪ್ರಣಿದಯ ಗೂಢಪುರುಷಾಃ ಇತಿ ಪ್ರತಿಶಂಕಯ. ನೀವು ನಮ್ಮ ಶತ್ರುಗಳ ಗೂಢಾಚಾರರು ಆಗಿ ಇರಬೇಕು ಅಂತ ನಮ್ಮ ಭಟರಿಗೆ ನಿಮ್ಮ ಮೇಲೆ ಸಂಶಯ. ಹಿಂದಿನ ಕಾಲದಲ್ಲಿ ಹಾಗೆ ಸ್ಪೈ ಅಂತೆಲ್ಲ ಹೇಳ್ತಾರೆ ನೋಡಿ. ಗೊತ್ತಿಲ್ಲದೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಅಂತ ವಿಚಾರವನ್ನ ತಮ್ಮ ರಾಜನಿಗೆ ತಿಳಿಸೋದು. ಅದೇ ರೀತಿಯ ಕೆಲಸವನ್ನ ಮಾಡಕ್ಕೆ ಬಂದಿದ್ದೀರಿ ಅಂತ ನಮ್ಮ ಭಟರು ನಿಮ್ಮ ಮೇಲೆ ಶಂಕೆ ಪಡ್ತಾ ಇದ್ದಾರೆ. ರಿಪು ನೃಪ ಪ್ರಣಿಧಿ ಪ್ರತಿಶಂಕಯ. ಹಾಗೆ ಅದು ನನ್ನ ಭಟರು ಎಂತವರು? ಪಥಿಕ ಪಾಟನ ಕರ್ಮಣಿ ದೀಕ್ಷಿತೈಹಿ. ಈ ಮಾರ್ಗದಲ್ಲಿ ಹೋಗತಕ್ಕ ಜನರಿದ್ದಾರೆ ನೋಡ್ರಿ. ಪಥಿಕರು ಅಂದ್ರೆ ಮಾರ್ಗದಲ್ಲಿ ಓಡಾಡುವ ಜನರು, ಅವರಿಗೆ ಭಾರಿ ಹಿಂಸೆ ಕೊಡುವವರು. ಅದರಲ್ಲಿ ತದೇಕ ನಿರತೈಹಿ, ಅದರಲ್ಲೇ ಆಸಕ್ತರಾದವರು ನನ್ನ ಭಟರು ಅಂದ್ರೆ. ಹಾಗೆ ದಾರಿಯಲ್ಲಿ ಜನ ಓಡಾಡಬಾರ್ದು. ಯಾಕೆ? ಯಾವ ಶತ್ರುಗಳು ಬರ್ತಾನೋ ಏನೋ, ಯಾವಾಗ ಏನಾಗ್ತದಂತ ರಾಜನಿಗೆ ಆ ಭಯ ಇರುತ್ತದೆ. ಅದರಿಂದ ತನ್ನ ಭಟರಿಗೆ ಚೆನ್ನಾಗಿ ತರಬೇತಿ ಕೊಟ್ಟಿರ್ತಾನೆ. ಯಾರು ಬೇರೆಯವರು ಯಾರು ಬಂದಿರಬಾರದು ಹಾಗೆ ಅಂತ. ಮಾರ್ಗಸ್ಥ ಜನಾನಾಂ ಪಾಠನಂ ಹಿಂಸಾ. ಮಾರ್ಗದಲ್ಲಿ ಹೋಗುವ ಜನರಿಗೆ ಹಿಂಸೆ ಕೊಡುವುದರಲ್ಲಿ ಅತಿ ಪ್ರವೀಣರು. ಅದು ಹೇಗಿದ್ದಾರೆ? ಯಮಭಟೈಹಿ ಇವ, ಯಮ ದೂತರಂತೆ ಇರ್ತಾರೆ. ಪರುಷೈಹಿ, ಪರುಷ ಅಂದ್ರೆ ದಯೇ ಇಲ್ಲದವರು. ನಿರ್ದಯೈಹಿ ಮೇ ಪುರುಷೈಹಿ, ನನ್ನ ಭೃತ್ಯರಿಂದ ತ್ವಂ ವಿಹಿಂಸಿತಃ ಕಥಂ ನ ಅಸಿ, ನೀವು ಹೇಗೆ ಹತರಾಗಲಿ, ಸಂಹಾರ ಮಾಡಲ್ಪಟ್ಟಿಲ್ಲ ನೀವು. ನನ್ನ ಭಟರು ಈ ರೀತಿಯಾಗಿ ಇರ್ತಾರೆ. ಆದ್ರೆ ನೀವು ನೋಡಿದ್ರೆ ಅವ್ರ ಕಣ್ಣ ಮುಂದೆನೆ ಬರ್ತಾ ಇದ್ರಿ, ಆದ್ರೂ ಕೂಡ ನಿಮಗೆ ಏನು ಹಿಂಸೆ ಆಗಲಿಲ್ಲಲ್ಲ. ಇದು ಕಥಂ ನ ಅಸಿ. ಮಮ ಶತ್ರುಭೂತರಾಜ್ಞಃ ಗೂಢಪುರುಷಾಃ ಏತೆ ಇತಿ ಶಂಕೆಯ ಮಾರ್ಗೆ ಆಗಚ್ಚಮಾನ ಜನ ವಧ ನಿರತೈಹಿ. ನನ್ನ ಶತ್ರುಗಳ ಪುರುಷರು ಬರ್ತಾರೆ ಅಂತ, ಗೂಢಪುರುಷರು ಬರ್ತಾರೆ ಅಂತ ಶಂಕೆ ಪಟ್ಕೊಂಡು ಮಾರ್ಗದಲ್ಲಿ ಯಾರೇ ಜನ ಬಂದರೂ ಕೂಡ ಅವರನ್ನೆಲ್ಲ ಸಂಹಾರ ಮಾಡತಕ್ಕವರು ನನ್ನ ಭೃತ್ಯರು. ಕಥಂನ ಅಥೋಸಿ, ನೀವ್ ಹೇಗೆ ಸಂಹಾರ ಮಾಡಲ್ಪಟ್ಟಿಲ್ಲ ಹಾಗೆ ಅಂತ ಆಚಾರ್ಯರನ್ನೇ ಕೇಳ್ತಾನೆ ಅವನು ದುರುಷ್ಟರಾದ. ಇನ್ನೂ ಕೆಲವು ಮಾತುಗಳನ್ನ ಹೇಳ್ತಾನೆ, ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಅದೇನು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.